ಒಬ್ಬ ವೃದ್ಧ ಬಾಬಾ ತಮ್ಮ ಹೆಗಲ ಮೇಲೆ 3 ಚೀಲಗಳನ್ನು ಹೊತ್ತು ಒಂದು ಹಳ್ಳಿಗೆ ಬಂದರು. ಅವರು ಅಲ್ಲಿ ಒಬ್ಬ ಹುಡುಗನನ್ನು ನೋಡಿ ಕೇಳಿದರು, ಮಗನೇ, ನೀನು ನನಗೆ ಸಹಾಯ ಮಾಡುತ್ತೀಯಾ? ನಾನು ನಿನಗೆ 3 ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ. ಹುಡುಗನು ತಕ್ಷಣ ಒಪ್ಪಿಕೊಂಡನು. ಬಾಬಾ ಹೇಳಿದರು, ಈ ದೊಡ್ಡ ಚೀಲವನ್ನು ಹೊತ್ತುಕೋ. ಇದು ತುಂಬಾ ಭಾರವಾಗಿದೆ. ಹುಡುಗನು ಚೀಲವನ್ನು ಎತ್ತಿಕೊಂಡು ಬಾಬಾ ಜೊತೆಯಲ್ಲಿ ನಡೆತೊಡಗಿದನು. ಬಾಬಾ ಅವರಿಗೆ ಇನ್ನೊಂದು ಹಳ್ಳಿಗೆ ಹೋಗಬೇಕಾಗಿತ್ತು. ಮಧ್ಯದಲ್ಲಿ ಒಂದು ಪರ್ವತ ಬಂದಿತು. ಅವರು ಹೇಳಿದರು, ಈ 2ನೇ ಚೀಲವನ್ನು ನೀನು ಹೊತ್ತುಕೋ. ಮತ್ತೆ 3 ಬಂಗಾರದ ನಾಣ್ಯಗಳನ್ನು ಕೊಡುವುದಾಗಿ ಬಾಬಾ ಭರವಸೆ ನೀಡಿದರು. ಹುಡುಗನು 2ನೇ ಚೀಲವನ್ನು ಹೊತ್ತುಕೊಂಡು ಮುಂದೆ ನಡೆಯಲು ಶುರು ಮಾಡಿದನು. ಸ್ವಲ್ಪ ದೂರ ಹೋದ ಮೇಲೆ ಬಾಬಾ ಹೇಳಿದರು, ಈ 3ನೇ ಚೀಲವನ್ನು ನೀನೇ ಹೊತ್ತುಕೊಳ್ಳು. ನಾನು ಚೀಲವಿಲ್ಲದೆ ಮಾತ್ರವೇ ನಡೆಯಬಲ್ಲೆನು. ಹುಡುಗನು ಸ್ವಲ್ಪ ತಾಳ್ಮೆಯಿಂದಲೂ ಸ್ವಲ್ಪ ಲೋಭದಿಂದಲೂ ಆ 3ನೇ ಚೀಲವನ್ನು ಹೊತ್ತುಕೊಂಡನು. ಬಾಬಾ ಮತ್ತೊಮ್ಮೆ 3 ಬಂಗಾರದ ನಾಣ್ಯಗಳನ್ನು ಕೊಡುವ ಭರವಸೆ ನೀಡಿದರು. ಆದರೆ ಈ ಬಾರಿ ಹುಡುಗನ ಮನಸ್ಸಿನಲ್ಲಿ ದುರಾಸೆ ಮೂಡಿತು. ಅವನು ಬಾಬಾನನ್ನು ಬಿಟ್ಟು ಓಡಿ ಹೋಗಲು ಯೋಚಿಸಿದನು. ಅವನು ಒಂದು ಬಂಡೆಯ ಹಿಂದೆ ಅಡಗಿ ಬಾಬಾ ನೀಡಿದ ಚೀಲಗಳನ್ನು ತೆರೆಯಲು ಶುರು ಮಾಡಿದನು. ಮೊದಲ ಚೀಲದಲ್ಲಿ ಬಂಗಾರದ ನಾಣ್ಯಗಳು ಇದ್ದವು. 2ನೇ ಚೀಲದಲ್ಲಿ ಬೆಳ್ಳಿ ನಾಣ್ಯಗಳು ಇದ್ದವು. 3ನೇ ಚೀಲದಲ್ಲಿ ಕಾಗದಗಳಷ್ಟೇ ಇದ್ದವು. ಅವನು ಆ ಕಾಗದಗಳನ್ನು ನೋಡಿದಾಗ ತಿಳಿಯಿತು. ಅದರೊಳಗೆ ಬರೆದಿದ್ದು, ಈ 3 ಚೀಲಗಳನ್ನು ಹೊತ್ತುಕೊಂಡು ಹೋಗಿ ಸಹಾಯ ಮಾಡಿದ್ದರಿಂದ ನೀನು ಇಂದಿನ ದಿನ ರಾಜನಾಗುವನು. ಆದರೆ ಅವನು ದುರಾಸೆಯಿಂದ ಬಾಬಾನನ್ನು ಬಿಟ್ಟು ಓಡಿಹೋದ ಕಾರಣ ಆ ಅವಕಾಶವನ್ನು ಕಳೆದುಕೊಂಡನು. ಕಥೆಯ ಸಾರಾಂಶ ಮೊರಲ್: ದುರಾಸೆ ಮನುಷ್ಯನನ್ನು ಕೆಡಿಸುತ್ತದೆ. ಸಹಾಯ ಮಾಡಿದಾಗ ಕೊನೆತನಕ ನಿಷ್ಠೆಯಿಂದ ನಿಲ್ಲಬೇಕು. ಇಮಾನದಾರರಾಗಿರಿ, ಒಳಗಿನಿಂದ ಒಳ್ಳೆಯವರಾಗಿರಿ.